ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿ ಹೆಸರು ಅರ್ಜುನ್ ಹೇಗಿರುವ ಅಂಡ್ ಅವನಿಗೆ ಒಂದು ದೊಡ್ಡ ಕೇಸ್ ಸಿಗುತ್ತೆ. ಸಾಲು ಸಾಲಾಗಿ ಮರ್ಡರ್ಗಳು ನಡೀತಿರ್ತವೆ. ಸೊ ಇದೆಲ್ಲ ಮಾಡ್ತಿರೋದು ಯಾರು ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಬರ್ದಿರೋ ರೀತಿ ಹಲವು ಕಡೆ ವರ್ಕ್ ಆಗುತ್ತೆ ಅಂಡ್ ಮೇನ್ಲಿ ಇವರು ತಗೊಂಡಿರೋ ಕೋರ್ ಐಡಿಯಾ ಏನಿದೆ ಅಲ್ಲ ಅದೇನೆ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು. ಅಂಡ್ ಅರ್ಜುನ್ ಮತ್ತೆ ವಿಲನ್ ಮಧ್ಯ ನಡೆಯೋ ಡ್ರಾಮಾ, ಕಿಲ್ಲರ್ ನ ರೀಚ್ ಆಗೋದಕ್ಕೆ ತಗೊಳ್ಳೋ ಪ್ರೋಸೆಸ್ ಅಲ್ಲಿ ಕ್ಯೂರಿಯಾಸಿಟಿ ಹುಟ್ಟುವ ಹಾಗೆ ಮಾಡಿರೋದು ಕೊನೆವರೆಗೂ ಹೇಳ್ಕೊಂಡು ಹೋಗ್ತಾರೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಇಲ್ಲಿಂದ ಥ್ರಿಲ್ಲರ್ ಎಲಿಮೆಂಟ್ಸ್ ಜಾಸ್ತಿ ಆಗ್ತವೆ ಅಂಡ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಸ್ಪೀಡ್ ಆಗುತ್ತೆ ಅಂಡ್ ಥ್ರಿಲ್ಲರ್ಗೆ ಇವು ತುಂಬಾ ಇಂಪ್ಯಾಕ್ಟ್ ಮಾಡ್ತವೆ. ಸಿನಿಮಾದಲ್ಲಿ ಹೀರೋಗೆ ಚಾಲೆಂಜಸ್ ಜಾಸ್ತಿ ಇದ್ವು, ಯಾವ್ದು ಕೂಡ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಅದು ಇಲ್ಲಿ ವರ್ಕ್ ಆಗಿದೆ ಅಂತಾನೆ ಹೇಳ್ತೀನಿ. ಹೀರೋ ಅಂಡ್ ವಿಲನ್ ನಡುವೆ ಕ್ಯಾಟ್ ಅಂಡ್ ಮೌಸ್ ಚೇಸ್ ಅಲ್ಲಿ ಇಬ್ಬರಿಗೂ ಒಳ್ಳೆ ಸ್ಪೇಸ್ ಇತ್ತು ಅಂಡ್ ಯಾವ್ದು ಕೂಡ ಬೇಗ ಸಿಗಲ್ಲ. ಇನ್ನು ಸಿನಿಮಾದಲ್ಲಿ ಇಂಪ್ರೆಸ್ ಮಾಡೋದು ಇಲ್ಲಿನ ಬ್ಯಾಕ್ ಗ್ರೌಂಡ್ ಸ್ಕೋರ್, ಎಲ್ಲಾ ಸೀನ್ಗೂ ಎಲಿವೇಟ್ ಮಾಡಿದೆ. ಇನ್ನು ಇಲ್ಲಿರೋ ವಿಲನ್ ರೋಲ್ಗೆ ಮಾಡಿರೋ ಡಿಸೈನ್ ತುಂಬಾ ಇಂಪ್ಯಾಕ್ಟ್ ಫುಲ್ ಆಗಿದೆ. ಹೀರೋಗೆ ಒಳ್ಳೆ ಆಪೋನೆಂಟ್ ಅಂತ ಅನ್ಸೋದು ಸುಳ್ಳಲ್ಲ. ಒಂದು ಮಿಸ್ಟ್ರಿ ಥ್ರಿಲ್ಲರ್ ಲವರ್ಸ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕೊಲೆಗಳ ಪ್ಯಾಟರ್ನ್ ನೋಡೋದಕ್ಕೆ ಸಿಗುತ್ತೆ. ಇನ್ನು ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತು ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗುವ.